ಲಿಂಗಸೂಗೂರು ತಾಲೂಕಿನಲ್ಲಿ ಕಳೆದ 50 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ಎಸ್ಸಿ ಎಸ್ಟಿ ಹಿಂದುಳಿದ ಭೂರಹಿತ 894 ಸಾಗುವಳಿದಾರರ ಅರ್ಜಿಗಳನ್ನು ಏಕಪಕ್ಷವಾಗಿ ತಿರಸ್ಕರಿಸಿ ಬಡ ಸಾಗುವಳಿದಾರರಿಗೆ ಮೋಸ ಮಾಡಿದ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇದೇ ಜನವರಿ 2ರಿಂದ ಸಾಗುವಳಿದಾರರ ಹೋರಾಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹೋರಾಟದಲ್ಲಿ 34 ಗ್ರಾಮಗಳಿಂದ ರೈತರು ಪಾಲ್ಗೊಳ್ಳಲಿದ್ದು ನಮ್ಮ ಹೋರಾಟದ ಒತ್ತಾಯಗಳು ಏಕಪಕ್ಷೀಯವಾಗಿ ಲಿಂಗಸೂಗೂರು ತಾಲೂಕಿನ 34 ಗ್ರಾಮಗಳ 894 ಫಾರಂ 57 ಅರ್ಜಿಗಳನ್ನು ತಿರಸ್ಕರಿಸಿದ ನಿರ್ಧಾರ ಹಿಂಪಡೆದು ಪುನರ್ ಪರಿಶೀಲಿಸಿ ಎಲ್ಲ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು. ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವ ಅರಣ್ಯವಾಸಿಗಳ ಅರ್ಜಿಗಳನ್ನು ಗ್ರಾಮ ಪಂಚಾಯಿತಿ ಮೂಲಕ ಪಡೆದು ಪಟ್ಟ ನೀಡಬೇಕು. ಮುದಗಾಲ ಸೀಮಾಂತದ ಅಪಾರ ಪ್ರಮಾಣದ ಸರ್ಕಾರಿ ಗಾಯರಣಿ ಭೂಮಿಯಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆ ನಡೆಯುತ್ತಿದ್ದು ವಿಶೇಷ ತನಿಖಾ ತಂಡ ರಚಿಸಿ ಗ್ರಾನೈಟ್ ಗಣಿ ಮಾಫಿಯಾಗಳು ಗಣಿ ಭೂ ವಿಜ್ಞಾನ ಇಲಾಖೆಯವರು ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಬೇಕು ಎಂದು ಹೇಳಿದರು. ಮಲ್ರಡಪ್ಪ, RJ32 ಕನ್ನಡ ನ್ಯೂಸ್, ಲಿಂಗಸೂಗೂರು. ಪ್ರಮಾಣದಲ್ಲಿ ಸರ್ಕಾರಿ ಗಾಯರಣ ಭೂಮಿಯಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯನ್ನು ನಡೀತಿದೆ. ಈಗಲೂ ನಡೀತಿದೆ, ಇಂದು ನಡೀತಿದೆ. ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಗ್ರಾನೈಟ್ ಗಣಿ ಮಾಫಿಯಾಗಳ ಮತ್ತು ಭೂ ಗಣಿ ವಿಜ್ಞಾನ ಇಲಾಖೆಯವರು ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು, ಅವರಿಗೆ ಜೈಲಿಗೆ ಹಾಕಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ತದನಂತರ ಲಿಂಗಸೂಗೂರು ತಾಲೂಕಿನಾದ್ಯಂತ ಕಲ್ಲು ಕ್ವಾರಿ, ಮರಂ ಕ್ವಾರಿ, ದಿಲ್ ಕ್ವಾರಿ ಇತರೆ ಬಲಿಷ್ಠರ ಭೂ ಆಕ್ರಮಣಕ್ಕೆ ಅವಕಾಶ ಕಲ್ಪಿಸಿದಂತ ಈ ತಾಲೂಕಿನ ಮತ್ತು ಜಿಲ್ಲೆಯ ಅರಣ್ಯಾಧಿಕಾರಿಗಳನ್ನ ಸೇವೆಯನ್ನು ವಜಾ ಮಾಡಬೇಕನ್ನತಕ್ಕಂಥದ್ದು. ಇನ್ನೊಂದು ತಾಲೂಕಿನಾದ್ಯಂತ ಪಾರಂಪು ಕಂದಾಯ ಅರಣ್ಯ ಎಂದಿರುವ ಸರ್ವೆ ನಂಬರ್ಗಳು ರೈತರ ನಡುವೆ ಸಮಕ್ಷಮನ್ನ ಸರ್ವೆ ಮಾಡಬೇಕು ಮತ್ತು ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಅದರ ಬಾಣೆಯಿಂದ ಪ್ರತ್ಯೇಕಗೊಳಿಸಬೇಕು ಅನ್ನೋದು ನಮ್ಮದೊಂದು. ಅದನಂತರ ಇದುವರೆಗೇನು 53-50ರಲ್ಲಿ ಏನು ಅರ್ಜಿ ಸಲ್ಲಿಸಿದ ಭೂಮಿ ಮಂಜೂರಾತಿಗಾಗಿ ಫಲಾನುಭವಿಗಳು ವಿಶೇಷವಾಗಿ ದೇವರಬೂಗೂರು ಸರ್ವೆ ನಂಬರ್, ದೇವರಬೂಗೂರು ಗ್ರಾಮದ ಸರ್ವೆ ನಂಬರ್ 159 ಸೇರಿದಂತೆ ವಿವಾದಿತ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಸರ್ವೆ ಮಾಡಿ ಕೋಡಿ ಮಾಡಿ ಕೊಡ್ಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಿದೆ. ಆದ ನಂತರ 7ನೇ ನಮ್ಮ ಡಿಮ್ಯಾಂಡು ಚಿಕ್ಕೇಸೂರು ಸರ್ವೆ ನಂಬರ್ 3541 ಕಂದಾಯ ಭೂಮಿ ಇದ್ದು ಇಲ್ಲಿನ ಅರ್ಹ ಸಾಗುವಳಿದಾರರಿಗೆ ಪಟ್ಟ ಕೊಡ್ಬೇಕಂತ ಏನಿದೆ. ತದನಂತರ ಈ ಮಲ್ಲಾಪುರ ಗ್ರಾಮದಲ್ಲಿ ಹೆಚ್ಚುವರಿ ಭೂಮಿಯನ್ನು ರೈತರಿಗೆ ಗ್ರ್ಯಾಂಟ್ ಮಾಡಿದೆ. ಆ ಭೂಮಿನ ಸರ್ವೆ ಮಾಡಬೇಕು, ಫಲಾನುಭವಿಗಳಿಗೆ ಕಬ್ಜೆ ಕೊಡಿಸ್ಬೇಕು. ಯಾಕಂದ್ರೆ ಅಲ್ಲಿ 64 ಎಕರೆ ಗ್ರ್ಯಾಂಟ್ ಹೆಚ್ಚುವರಿ ಲ್ಯಾಂಡ್ ಅನ್ನು ಗ್ರ್ಯಾಂಟ್ ಮಾಡಿದೆ. ಆ ಗ್ರ್ಯಾಂಟ್ನ ಭೂಮಿನ ಇದುವರೆಗೂ ಫಲಾನುಭವಿಗಳು ಎಲ್ಲಿದೆ ಅಂತ ಗೊತ್ತಿಲ್ಲ. ಫಲಾನುಭವಿಗಳು ಸಾಗುವಳಿಯಲ್ಲಿ ಇಲ್ಲ, ಬಟ್ ಬಾಡಿ ಇದೆ, ಪಟ್ಟ ಇದೆ ಅದೊಂದು. ಆಮೇಲೆ ವಿಶೇಷವಾಗಿ ಗೊಲ್ಪಲ್ಲಿ ಸರ್ವೆ ನಂಬರ್ 21 ಅರಣ್ಯ ಭೂಮಿಯಲ್ಲಿ ಬಂದ್ ಮಾಡಲಾದ ರೈತರ ರಸ್ತೆ ಅಂದ್ರೆ ಈಗಾಗಲೇ ಅಲ್ಲಿ ಸಾಗುವಳಿ ರೈತರೇನು ಅರಣ್ಯವಾಸಿಗಳನ್ನು ನಾವೇನು ಕರಿತೀವಿ, ಅವರು ಅರಣ್ಯವಾಸಿಗಳಲ್ಲಿ ಓಡಾಡಲಿಕ್ಕೆ ರಸ್ತೆಯನ್ನು ಮಾಡ್ಕೊಂಡ್ರೆ ಅದನ್ನ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆ ರಸ್ತೆಯನ್ನು ಬಂದ್ ಮಾಡ್ರೆ ಅದನ್ನ ಸರಿಪಡಿಸಬೇಕು.